ಆರಕ್ಷಕರು ಅಂದ್ರೆ ಜನರ ರಕ್ಷಣೆಗೆ ಇರುವವರು, ಅನ್ಯಾಯವನ್ನ ತಡೆಯೋದಕ್ಕೆ ಇರುವವರು, ಜನರಲ್ಲಿ ಭದ್ರತೆಯ ಭರವಸೆ ಮೂಡಿಸಬೇಕಾದವರು. ಆದರೆ ತುಮಕೂರಿನಲ್ಲಿ ರಕ್ಷಣೆ ನೀಡಬೇಕಿದ್ದ ಆರಕ್ಷಕನೇ ಅತ್ಯಾಚಾರಿಯಾಗಿದ್ದಾನೆ. ಮಾನಸಿಕ ಅಸ್ವಸ್ಥತೆ ಮೇಲೆ ತನ್ನ ಕಾಮತೃಷೆ ತೀರಿಸಿಕೊಂಡು ಪೈಶಾಚಿಕತೆಯನ್ನ ಮೆರೆದಿದ್ದಾನೆ. ಇಂಥದೊಂದು ಪೈಶಾಚಿಕತೆ ಮೆರೆದು ಅರೆಸ್ಟ್ ಆಗಿರುವುದು ತುಮಕೂರು ಗ್ರಾಮಾಂತರ ಠಾಣೆಯ ಎಎಸ್ಐ ಉಮೇಶ್. ಅಂದಹಾಗೆ ಈ ಕೃತ್ಯ ನಡೆದಿರುವುದು ಕಳೆದ ಶನಿವಾರ ರಾತ್ರಿ ತುಮಕೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಮಾನಸಿಕ ಅಸ್ವಸ್ಥೆಯೊಬ್ಬಳು ಮನೆಯತ್ತ ಬರುವಾಗ ಖಾಸಗಿ ವಾಹನದಲ್ಲಿ ತೆರಳುತ್ತಾ ಇದ್ದ ಎಎಸ್ಐ ಉಮೇಶ್ ಮನೆಗೆ ಬಿಡೋದಾಗಿ ನಂಬಿಸಿ ಜೀಪ್ನಲ್ಲೇ ಅತ್ಯಾಚಾರ ಮಾಡಿದ್ದ. ಬಳಿಕ ತನ್ನ ಮೊಬೈಲ್ ಮುಖಾಂತರ ಸಂತ್ರಸ್ತೆ ಪೋಷಕರಿಗೆ ಕರೆ ಮಾಡಿ ಮಗಳು ಇಲ್ಲಿ ರಸ್ತೆಯಲ್ಲಿ ನಿಂತಿದ್ದಾಳೆ, ಮನೆಗೆ ಕರೆದುಕೊಂಡು ಹೋಗಿ ಅಂತ ತಿಳಿಸಿದ್ದ. ಆದರೆ ಸಂತ್ರಸ್ತೆಯ ತಾಯಿ ಹಾಗೂ ಸಹೋದರ ಬಂದು ನೋಡಿದಾಗ ಮಗಳು ಅರೆನಗ್ನ ಸ್ಥಿತಿಯಲ್ಲಿ ಇದ್ಲಂತೆ. ಅಲ್ಲದೆ ತನ್ನ ಮೇಲೆ ಅತ್ಯಾಚಾರ ನಡೆದಿದ್ದನ್ನ ಮಾನಸಿಕ ಅಸ್ವಸ್ಥೆ ತನ್ನ ತಾಯಿ ಬಳಿ ಹೇಳಿದ್ದಾಳೆ. ಆ ಹಿನ್ನೆಲೆಯಲ್ಲಿ ತಾಯಿ ಎಎಸ್ಐ ಉಮೇಶ್ ವಿರುದ್ಧ ತುಮಕೂರಿನ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಸ್ವತಃ ಎಸ್ಪಿ ಇಶಾ ಪಂತ್ ಠಾಣೆಗೆ ಬಂದು ಸಂತ್ರಸ್ತೆಯನ್ನ ವಿಚಾರಿಸಿ ತನಿಖೆ ಕೈಗೆತ್ತಿಕೊಂಡಿದ್ರು. ಪ್ರಾಥಮಿಕ ವರದಿಯಲ್ಲಿ ಅತ್ಯಾಚಾರ ಮಾಡಿರುವುದು ದೃಢಪಟ್ಟ ಹಿನ್ನೆಲೆಯಲ್ಲಿ ಸದ್ಯ ಎಎಸ್ಐ ಉಮೇಶ್ನ ಅಮಾನತು ಮಾಡಿ ವಶಕ್ಕೆ ಪಡೆಯಲಾಗಿದೆ. ಸದ್ಯ ಎಎಸ್ಐ ಉಮೇಶ್ ಪೊಲೀಸ್ ಕಸ್ಟಡಿಯಲ್ಲಿದ್ದು ಇವತ್ತು ಮಧ್ಯಾಹ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ.